ಸಂಬಂಧಪಟ್ಟಿದೆ ಅಂತೇಳಿ ಆರೋಪ ಮಾಡಿದ್ದಾರೆ ಸರ್. ಹೇಗೆ ಏನು ಕಾರಣಕ್ಕಾಗಿ ರಾಜಶೇಖರರು ನಾನು ಭಾಳ ಗಂಭೀರವಾಗಿ ಮುಂಚೆನೇ ಆರೋಪ ಮಾಡಿದೆ. ಏನು ಆರೋಪ ಅಂದ್ರಿಗಿನ ಈ ಆ ದೇಹದಲ್ಲಿ ಆ ರಾಜಶೇಖರರು ಡೆತ್ ಆದಮೇಲೆ ಅವ್ರು ಗುಂಡಾರಿಸಿರೋಂಥದ್ದು ನಾರಾ ಭರತ್ ರೆಡ್ಡಿ ಗನ್ಮ್ಯಾನ್ಗಳು ಜೊತೆಲಿ ಸತೀಶ್ ರೆಡ್ಡಿ ಅವರು ಗನ್ಮ್ಯಾನ್ಗಳು ಗುಂಡಾರಿಸಿದಾರ ಅಂತ ಹೇಳಿದೆ. ಅವ್ರು ಯಾರು ಕೂಡ ಕೇಳೋ ಸ್ಥಿತಿಯಲ್ಲಿ ಇದ್ದಿಲ್ಲ. ಅವ್ರು ಹೇಳ್ತಾರೆ ಜನಾರ್ದನ್ ರೆಡ್ಡಿ ಅವರು ಅಂದರೆ ಅದು ನಾವು ಹೇಳ್ತೀವಿ ಅವ್ರಂತ ಹೇಳ್ತಾರೆ. ಲಾಸ್ಟ್ ಏನಾಯಿತು, ಆ ಹುಡುಗ ತೀರ್ಕೊಂಡು ಹೋದ್ಮೇಲೆ ಅಲ್ಲಿ ಓಪಿಗೆ ತೊಗೊಂಡೋಗಿದ್ರು. ಪೋಸ್ಟ್ ಮಾರ್ಟಮ್ ಕೂಡ ಮಾಡಲಾರ್ದಂತ ವಾಪಸ್ ತರಬೇಕಂತ ಪ್ರಯತ್ನ ಮಾಡಿದ್ರು. ಆ ಪೋಸ್ಟ್ ಮಾರ್ಟಮಲ್ಲಿ ಕೂಡ 2 ಸಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ರು. 2 ಸಾರಿ ಮಾಡಿದ ನಂತರ ಈ ದಾನ ಸಂಸ್ಕಾರ ಅಂತ್ಯ ಸಂಸ್ಕಾರ ಮಾಡಬೇಕು ನೋಡ್ರಿ. ಅಂತ್ಯ ಸಂಸ್ಕಾರ ಮಾಡೋಂಥ ವಿಚಾರದಲ್ಲಿ ಅವ್ರ ತಂದೆಯವರಾದಂಥ ಸುರೇಂದ್ರ ಅವ್ರದ್ದು ಅವ್ರು ಏನಿದೆನಾ ಅವ್ರ ಸಂಪ್ರದಾಯ ಪ್ರಕಾರ ಮಣ್ಣಲ್ಲಿ ಹಾಕಿ ಮುಚ್ಚಬೇಕು, ಕುಣಿಯಲ್ಲಿ ಹಾಕಿ ಮಣ್ಣು ಹಾಕಿ ಮುಚ್ಚಬೇಕಾಗುತ್ತೆ. ಅಲ್ಲಿ ಕುಣಿ ತೋಡ್ತಾರೆ, ಫಸ್ಟು ಕುಣಿ ತೋಡ್ತಾರೆ. ಬೇಕಾದ್ರೆ ನಮ್ಮ ಹತ್ರ ಶವ ಸಂಸ್ಕಾರ ಘಾಟದಲ್ಲಿ ಕುಣಿ ತೋಡೋರು ಇರ್ತಾರೆ, ಬೇಕಾ ಕೇಳ್ಬೋದು. ಕುಣಿ ತೋಡ್ತಾರೆ. ಅವ್ರ ತಾಯಿಯವರೆಲ್ಲ ಕೂಡ ದೇಹಿ ಅಂತೇಳಿ ಬೇಡ್ಕೊತಾರೆ, ದಯವಿಟ್ಟು ನಮ್ಮ ಮಗನ ನಮ್ಮ ತಂದೆಯವ್ರನ್ನ ಕೂಡ ಸುರೇಂದ್ರ ರೆಡ್ಡಿ ಅವ್ರನ್ನ ಕೂಡ ಮಣ್ಣಲ್ಲಿ ಹಾಕಿ ಮುಚ್ಚಿದ್ದೀವಿ ಸ್ವಾಮಿ, ನಮ್ಮನ್ನ ಮಗನ ಕೊಟ್ಟರೆ ನಾವು ಮಣ್ಣಲ್ಲಿ ಕೊಡ್ತೇವೆ. ಇವರೆಲ್ಲರೂ ಕೂಡ ಕಲ್ತು ಏನು ಮಾಡ್ತಾರೆ ಅಂದ್ರೆ ಇಲ್ಲ ಹಂಗೆ ಕೊಡಲ್ಲ. ಅವ್ರಿಗೆ ಅಡಿಷನಲ್ ಎಸ್ ಪಿ ಸಾಹೇಬ್ರು ಅವ್ರು ಬೆದರಿಸಿ ಬೈದು ಏನು ಮಾಡ್ತಾರೆ ಅಂದ್ರೆ ಅವ್ರನ್ನ ಸುಡೋಂಥ ಕೆಲಸ ಮಾಡ್ತಾರೆ, ಸುಡಿಸ್ತಾರೆ. ರವಿಕುಮಾರ್ ಅವ್ರದ್ದು ಏನು ಇಂಟ್ರೆಸ್ಟ್ ಸರ್, ಯಾಕೆ ಅವ್ರ ಮೇಲೆ ಧಮಕಿ ಹಾಕ್ತಾರೆ? ರವಿಕುಮಾರ್ ಸಾಹೇಬ್ರದ್ದು ಏನಂತ ಹೇಳಿದ್ರೆ ಅವ್ರು ಏನು ಆಗ್ಬೇಕಂತ ಹೇಳಿದ್ರೆ ನಾನು ಸರ್ಕಾರಕ್ಕೆ ಒಂದು ಕೆಟ್ಟ ಹೆಸರು ಬರೋದನ್ನು ತಡಿಬೇಕು. ಜೊತೆಲಿ MLA ಸಾಹೇಬ್ರು ಏನಿದೆ ಆಲ್ರೆಡಿ ಅವ್ರ ಕ್ರೆಡಿಬಿಲಿಟಿ ಎಲ್ಲ ಕೂಡ ಕಳ್ಕೊಂಡಂಥ ಟೈಮಲ್ಲಿ ಪುನಃ ಇದ್ರ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಇವೆಲ್ಲ ಕೂಡ ಮುಚ್ಚಾಕೋದ್ರಿಂದ ಅವರು ದೇಹದಲ್ಲಿ ಒಂದೇ ಬುಲೆಟ್ ಇದ್ದಿಲ್ಲ, ಸಾಕಷ್ಟು ಬುಲೆಟ್ಗಳಿದ್ದು. ಒಂದು ಬುಲೆಟ್ ಹೊರಗಡೆ ತೆಗೆದ್ರು, ಇನ್ನೂ ಬುಲೆಟ್ಗಳು ತೆಗೆದಾರೋ ಇಲ್ಲೋ ಗೊತ್ತಿಲ್ಲ. ಅವ್ರನ್ನ ಸುಟ್ಟಾಕಬೇಕಾದ್ರೆ ಅದಕ್ಕೆ ಸಾಕ್ಷಿ ನಾಶ ಆಗ್ತಾವಲ್ಲ, ಅದಕ್ಕೋಸ್ಕರವಾಗಿ ಸಾಕ್ಷಿ ನಾಶ ಮಾಡೋಂಥ ಕೆಲಸ ಮಾಡಿದರು. ಅಂದರೆ ನಿಮ್ಮ ಪ್ರಕಾರ ಆತನ ದೇಹದಲ್ಲಿ 4-5 ಬುಲೆಟ್ಗಳಿದ್ದು ಯಾಕೆ ಸುಡಬೇಕಾಯ್ತು? ಅವರು ಸಾಕ್ಷಿ ನಾಶ ಮಾಡಬೇಕನ್ನಂತ ಕಾರಣದಿಂದ ಅವ್ರು ಸುಟ್ಟಾಕುವಂಥ ಕೆಲಸ ಮಾಡಿದಾರ. ಕುಟುಂಬ ಸದಸ್ಯರಿಗೆ ಏನಾದರೂ ಅವ್ರಿಗೆ ಹೆದರಿಕೆ ಒತ್ತಡ ಏನಾಗಿ ಅವ್ರ ಮೇಲೆ ಒತ್ತಡ ಇದೆ ಪಾಪ. ಅವ್ರು ಇವತ್ತು ಬಾಯಿ ಬಿಡಲಿದ್ರೆ ನಾಳೆ ಬಾಯಿ ಬಿಡ್ತಾರೆ, ನಾಯಿ ಬಾಯಿ ಬಿಡಲಿದ್ರೆ ಇನ್ನೊಂದು ವರ್ಷಕ್ಕಾಗಲೇ ಬಾಯಿ ಬಿಡ್ತಾರೆ. ಇನ್ನು ಸಾಕಷ್ಟು ತನಿಖೆಗಳು ಆಗಲಂಥ ಟೈಮಲ್ಲಿ ಅವ್ರಿಗೆ ಗೊತ್ತಾಗುತ್ತೆ. ಅವ್ರ ತಂದೆಯವ್ರದ್ದು ನನ್ನ ಹತ್ರ ಎಲ್ಲ ಇದೆ, ಅವ್ರ ತಂದೆಯವರು ಯಾವ ರೀತಿ ಎಲ್ಲ ದಾನ ಸಂಸ್ಕಾರವನ್ನು ಮಾಡಿದ್ರೆ ಅಂತ ನನ್ನ ಹತ್ರ ವಿಡಿಯೋಸ್ ಇದಾವೆ, ನನ್ನ ಹತ್ರ ಎಲ್ಲ ಇದಾವೆ. ಕುಣಿ ತೋಟಿದ್ದು ವಿಡಿಯೋ ಇದಾವೆ, ಈ ಹುಡುಗನ ರಾಜಶೇಖರ್ ಎಲ್ಲ ಇದಾವೆ ನನ್ನ ಹತ್ರ. ನಾನೆಲ್ಲ ಸಮಯಕ್ಕೋಸ್ಕರ ಕಾಯ್ತೀನಿ ಸರ್. ಅಂದರೆ ಅವತ್ತು ಈ ಫೈರಿಂಗ್ ಆದಮೇಲೆ ರಾಮುಲ್ ಅವ್ರನ್ನ ಜನಾರ್ದನ್ ರೆಡ್ಡಿಯನ್ನು ಅರೆಸ್ಟ್ ಮಾಡ್ಬೇಕನ್ನೋದು ಉದ್ದೇಶ IG ಅವರಿಗೆ ಏನಿತ್ತು ಸರ್? ಅಲ್ಲ, ನಾನು IG ಮೇಡಮ್ ಅವ್ರಿಗೆ ನಾನು ಕೇಳ್ಕೊತೀನಿ. ಯಾಕಂದರೆ ನನ್ನ ಮೇಲೆ ಯಾಕೆ ಮರ್ಡರ್ ಕೇಸ್ ಯಾಕೆ ಫಿಕ್ಸ್ ಮಾಡಿದರು? ನಾನೇನು ತಪ್ಪು ಮಾಡಿದ್ದೀನಿ? ಹಂಗೆ ಯಾವನಾಗಲಿ ಒಂದು ಇನ್ಸಿಡೆಂಟ್ ಆದಂಥ ಟೈಮಲ್ಲಿ ಎಂಕ್ವೈರಿ ಮಾಡಬೇಕಾಗುತ್ತೆ. ವಿ ಆರ್ ನಾಟ್ ನೋಡಿರಿ, ನಾವೇನೋ ಸಣ್ಣ ಹುಡುಗರಲ್ಲ. ಕಾನೂನು ನಂತರ ಯಾರು ಸಣ್ಣವ್ರಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಒಂದೇ, ನಾನು ಇಲ್ಲ ಅನ್ನೋಕ್ಕಲ್ಲ. ಆ ರೀತಿ ಕೇಸ್ ಒಂದೇ ಸಾರಿ ಇನ್ಸಿಡೆಂಟ್ ಆದ ತಕ್ಷಣ ಇವ್ರನ್ನ ಮರ್ಡರ್ ಕೇಸಲ್ಲಿ ಫಿಕ್ಸ್ ಮಾಡೋಕ್ಕೆ ಬರಲ್ಲ ಸರ್. ಕಾನೂನು ಆ ಥರ ಅವಕಾಶ ಇಲ್ಲ. ಇನ್ವೆಸ್ಟಿಗೇಷನ್ ಮಾಡಬೇಕಲ್ಲ, ನಾನು ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ. ಓವರಾಲ್ ಆಗಿ ಇಡೀ ಪ್ರಕರಣವನ್ನು ಮುಚ್ಚಾಕೋದಕ್ಕೆ ಎಲ್ಲ ಪ್ರಯತ್ನಗಳು ನಡೆದಿವಂತ ಎಲ್ಲ ಪ್ರಯತ್ನಗಳು ನಡೆದಾವ. ಆ ಹುಡುಗನ ಸುಟ್ಟಾಕೋದ್ರಲ್ಲಿ ಅಕಸ್ಮಾತ್ ಸುಟ್ಟಾಕಲಿದ್ರಿಗಿನ ದೇಹದಲ್ಲಿನ ಭಾಳಷ್ಟು ಗುಂಡುಗಳಿದ್ದಾವೆ. ಏನು ತನಿಖೆಗೆ ಒತ್ತಾಯಿಸ್ತಾರೆ? ಅಲ್ಲ, ಏನು ತನಿಖೆ? CBIಗೆ ಒತ್ತಾಯ ಮಾಡ್ತಾ ಇದೀವಲ್ಲ. CBIಗೆ ಒತ್ತಾಯ ಮಾಡಿದ್ರಿಗಿನ ಇವ್ರು ಏನೇನು ಮಾಡಿದ್ರೆ ಎಲ್ಲ ಕೂಡ ಬಟಬಯಲಾಗುತ್ತೆ. ಇದಿಷ್ಟು ಮಾಜಿ ಸಚಿವ ಶ್ರೀರಾಮುಲು ಅವರು ಹೇಳ್ತಕ್ಕಂಥದ್ದು. ಯಾಕೆಂದರೆ ಈಗಾಗಲೇ ಪೋಸ್ಟ್ ಮಾರ್ಟಮಲ್ಲಿ ಕೂಡ ಸಾಕಷ್ಟು ಒತ್ತಡ ಹಾಕೋದ್ರ ಮೂಲಕ 2 ಬಾರಿ ಕೂಡ ಪೋಸ್ಟ್ ಮಾರ್ಟಮನ್ನು ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ಅಂತ್ಯಕ್ರಿಯೆ ಸಂದರ್ಭದಲ್ಲಿ ಕೂಡ ಏನು ರಾಜಶೇಖರ್ ರೆಡ್ಡಿ ಅವರ ವಿಧಿವಿಧಾನ ಏನಿದೆ, ಅವರ ತಂದೆಯವರ ಕೂಡ ಮಣ್ಣಲ್ಲಿ ಊತಾಕಿರ್ತಕ್ಕಂಥದ್ದು. ಅದೇ ಕೂಡ ಮಗನ ಕೂಡ ಅದೇ ರೀತಿಯಾಗಿ ಮಣ್ಣಲ್ಲಿ ಉಳ್ಬೇಕನ್ನೋದು ಅವರ ತಾಯಿಯವರ ಆಸೆ ಕೂಡ ಆಗಿತ್ತು. ಆದರೆ ಅಧಿಕಾರಿಗಳು, ಅದರಲ್ಲೂ ವಿಶೇಷವಾಗಿ ಅಡಿಷನಲ್ SP ರವಿಕುಮಾರ್ ಅವರ ಕುಟುಂಬಕ್ಕೆ ಹಾಕಿರ್ತಕ್ಕಂಥ ಧಮಕಿ ಒತ್ತಡದಿಂದಾಗಿ ಅವರು ಕೊನೆಗೂ ಚಿತ್ರಗಾರದಲ್ಲಿ ಕೂಡ ಅವ್ರನ್ನ ಸುಡಲಾಗಿತ್ತು ಅನ್ನೋದಕ್ಕೆ ಸಾಕ್ಷಿಗಳನ್ನು ನಾಶಪಡಿಸುವ ಉದ್ದೇಶದಿಂದಲೇ ಈ ರೀತಿಯಾದಂಥ ಒಂದು ಪ್ರಕರಣವನ್ನು ಕೂಡ ಮಾಡಿರ್ತಕ್ಕಂಥದ್ದು ಕೂಡ ಇಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಕೂಡ ಗಂಭೀರ ಆರೋಪವನ್ನು ಕೂಡ ಮಾಡಿದರೆ ಈ ಬಗ್ಗೆ CBI ತನಿಖೆ ಆಗಬೇಕು ಅನ್ನೋದು ಕೂಡ ಅವರ ಒತ್ತಾಯ ಇರತಕ್ಕಂಥದ್ದು. ಕ್ಯಾಮರಾಮನ್ ಸಂಜೀವ್ ಕುಮಾರ್ ಜೊತೆ ಬಸವರಾಜ್.